ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಸೆಪ್ಟೆಂಬರ್ 9ಕ್ಕೆ ಏಷ್ಯಾ ಕಪ್ ಆರಂಭ ಆಗ್ತಿದೆ. ಅದಕ್ಕೂ ಮುನ್ನ ಸಾಕಷ್ಟು ಬೆಳವಣಿಗೆಗಳು ಕ್ರಿಕೆಟ್ ಲೋಕದಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಒಂದು ವಿಚಾರ ಏನು, ಈ BCCI ಕ್ರಿಕೆಟ್ ಆಡೋಕೆ ಪಾಕಿಸ್ತಾನ ಜೊತೆಗೆ ಆಡುವಂಥ ಒಂದು ಅವಕಾಶವನ್ನು ಕೊಡುತ್ತಾ ಅಥವಾ ಅದಕ್ಕೇನಾದರೂ ಕ್ಯಾನ್ಸಲೇಷನ್ ಆಗುತ್ತಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿತ್ತು. ಪಾಕಿಸ್ತಾನ ಜೊತೆ ನಾವು ಆಡ್ತೀವಾ ಅಂತ. ಆದರೆ ಈಗ ಕೇಂದ್ರ ಕ್ರೀಡಾ ಸಚಿವಾಲಯ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ. ಅದರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಡ್ತೀನಿ. ಇನ್ನೊಂದು ಕಡೆ ಈಗ ಏಕದಿನ ಕ್ಯಾಪ್ಟನ್ಸಿಯ ಬಗ್ಗೆ ಒಂದು ಚರ್ಚೆ ಶುರುವಾಗಿದೆ. BCCI ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದೆ. ಮುಂದೆ ODI ಕ್ರಿಕೆಟ್ನ ಫ್ಯೂಚರ್ಗೆ ಸಂಬಂಧಪಟ್ಟ ಹಾಗೆ ಮೊನ್ನೆಯಷ್ಟೇ ಏಷ್ಯಾ ಕಪ್ನ ಒಂದು ಸ್ಕ್ವಾಡನ್ನು 15 ಜನರ ಸ್ಕ್ವಾಡನ್ನು ಅನೌನ್ಸ್ ಮಾಡಿದಾಗ ಒಂದು ಪ್ರಶ್ನೆ ಎಲ್ಲ ಕಡೆ ಭಾಳ ಚರ್ಚೆಗೆ ಕಾರಣವಾಗಿತ್ತು. ಶ್ರೇಯಸ್ ಅಯ್ಯರ್ ಅವ್ರನ್ನ ಯಾಕೆ T20 ಸ್ಕ್ವಾಡ್ ಅಥವಾ ಏಷ್ಯಾ ಕಪ್ನ ಸ್ಕ್ವಾಡ್ನಲ್ಲಿ ಅಡಿಷನ್ ಮಾಡಲಿಲ್ಲ, ಇನ್ನೇನು ಮಾಡಬೇಕು ಶ್ರೇಯಸ್ ಅಯ್ಯರ್ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡಿದರು. ಒಂದಷ್ಟು ಹಿರಿಯ ಆಟಗಾರರು ಕೂಡ ನೇರವಾಗಿ ಟೀಕೆ ಮಾಡಿದರು. ಅಶ್ವಿನ್ ಮಾತನಾಡಿದರು, ಕೃಷ್ಣಮಾಚಾರಿ, ಶ್ರೀಕಾಂತ್ ಮಾತನಾಡಿದರು, ಇರ್ಫಾನ್ ಪಠಾಣ್, ಮೊಹಮ್ಮದ್ ಕೈಫ್, ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ಶ್ರೇಯಸ್ ಅಯ್ಯರ್ ಅವರು ಇರಬೇಕಾಗಿತ್ತು ಅಂತ ಹೇಳಲಾಗಿತ್ತು. ಆದರೆ BCCI ಈಗ ಶ್ರೇಯಸ್ ಅಯ್ಯರ್ ವಿಚಾರದಲ್ಲಿ ಒಂದು ಹೊಸ ಲೆಕ್ಕಾಚಾರ ಹಾಕಿದೆ ಅಂತ ಒಂದಷ್ಟು ರಿಪೋರ್ಟ್ಸ್ ಹೇಳ್ತಾ ಇದೆ. ಎಲ್ಲವೂ ಕೂಡ ಪ್ಲ್ಯಾನ್ ಪ್ರಕಾರ ಇವರು ಮಾಡ್ತಿರೋ ಪ್ರಕಾರ ಹೋದರೆ ಸದ್ಯದಲ್ಲೇ ಈ ಏಕದಿನ ಕ್ಯಾಪ್ಟನ್ಸಿಗೆ ರೋಹಿತ್ ಶರ್ಮಾ ಅವರು ಗುಡ್ ಬೈ ಹೇಳ್ಬೋದು. ಸೊ ಆ ಥರ ಒಂದು ಮಾತುಕತೆ ನಡೀಬೋದು ಅಂತ ಹೇಳಲಾಗ್ತಿದೆ. ಯಾಕಂದರೆ ಫ್ಯೂಚರ್ ದೃಷ್ಟಿಯಿಂದ ಈಗಾಗಲೇ 36-37 ವಯಸ್ಸಿನಲ್ಲಿರುವಂಥ ರೋಹಿತ್ ಶರ್ಮಾ ಶ್ರೇಯಸ್ ಅಯ್ಯರ್ಗೆ ಏಕದಿನ ಕ್ಯಾಪ್ಟನ್ಸಿಯನ್ನು ಕೊಡುವಂಥ ಸಾಧ್ಯತೆಗಳಿವೆ. ಸೊ ಆ ಒಂದು ಲೆಕ್ಕಾಚಾರ ನಡೀತಿದೆ. ಒಂದು ಫುಲ್ ಟೈಮ್ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಅವ್ರನ್ನ ಮುಂದುವರಿಸೋದಕ್ಕೆ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಜೊತೆಗೆ ಸೂರ್ಯಕುಮಾರ್ ಯಾದವ್ ಈಗ T20 ಕ್ಯಾಪ್ಟನ್ ಆಗಿದ್ದಾರೆ. ಸೊ ಅವ್ರನ್ನ 2026 T20 ವರ್ಲ್ಡ್ ಕಪ್ವರೆಗೆ ಮಾತ್ರ ಅವ್ರನ್ನ ಮುಂದುವರಿಸಿ, ಅದಾದ ನಂತರ ಶುಭ್ಮಾನ್ ಗಿಲ್ ಅವ್ರನ್ನ ಈಗಾಗಲೇ ವೈಸ್ ಕ್ಯಾಪ್ಟನ್ ಅನೌನ್ಸ್ ಮಾಡಿದ್ದಾರೆ ಏಷ್ಯಾ ಕಪ್ಪಿಗೆ. ಸೊ ಅವ್ರನ್ನ ಫುಲ್ ಟೈಮ್ T20 ಕ್ಯಾಪ್ಟನ್ ಆಗಿ ಮುಂದುವರಿಸ್ಬೋದು ಅನ್ನೋ ಒಂದು ಪ್ಲ್ಯಾನ್ ಇದೆ ಅಂತ. ಇದೆರಡು ಪ್ಲ್ಯಾನ್. ಒಂದು ODI ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್, ಇನ್ನೊಂದು ಕಡೆ T20 ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್, ನಂತರ ಶುಭ್ಮಾನ್ ಗಿಲ್ ಅವ್ರನ್ನ ಫುಲ್ ಟೈಮ್ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡೋಕ್ಕೆ ಲೆಕ್ಕಾಚಾರ ನಡೀತಾ ಇದೆ. ಟೆಸ್ಟ್ ಈಗಾಗಲೇ ಶುಭ್ಮಾನ್ ಗಿಲ್ ಕ್ಯಾಪ್ಟನ್ ಇದ್ದಾರೆ. ಇನ್ನೊಂದು ಕಡೆ T20 ಕೂಡ ಅವರಿಗೆ ನೀಡಿ ಏಕದಿನ ಕ್ಯಾಪ್ಟನ್ಸಿಯನ್ನು ಶ್ರೇಯಸ್ ಅಯ್ಯರ್ ಅವರಿಗೆ ನೀಡುವಂಥ ಚಾನ್ಸಸ್ ಇದೆ. ಯಾಕಂದರೆ ವರ್ಕ್ಲೋಡನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ನಡುವಲ್ಲಿ 2 ತಿಂಗಳು IPL ಕೂಡ ಬರುತ್ತೆ. ಸೊ ಆ ಕಾರಣಕ್ಕೆ T20 ಟೆಸ್ಟ್ಗೆ ಶುಭ್ಮಾನ್ ಗಿಲ್, ODIಗೆ ಶ್ರೇಯಸ್ ಅಯ್ಯರ್ ಅವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇದೆ. ಸೊ ಇನ್ನು ಅಕ್ಟೋಬರ್ನಲ್ಲೇ ಒಂದು ಏಕದಿನ ಸೀರೀಸ್ ಬರ್ತಾ ಇದೆ ಆಸ್ಟ್ರೇಲಿಯಾ ವಿರುದ್ಧ. ಅದರಲ್ಲೇ ಆಗುತ್ತಾ ಅಥವಾ ಅದರಲ್ಲಿ ರೋಹಿತ್ ಶರ್ಮಾ ಅವ್ರಿಗೆ ಅವಕಾಶವನ್ನು ಕೊಡಲಾಗುತ್ತಾ ಅಥವಾ ಶ್ರೇಯಸ್ ಅಯ್ಯರ್ ಅವ್ರನ್ನ ಅದೇ ಆಸ್ಟ್ರೇಲಿಯಾ ಸೀರೀಸ್ಗೆ, ಅಕ್ಟೋಬರ್ನಲ್ಲಿ ಆಗುವಂಥ ಆಸ್ಟ್ರೇಲಿಯಾ ಸೀರೀಸ್ಗೆ ಅವ್ರನ್ನ ಕ್ಯಾಪ್ಟನ್ ಮಾಡಲಾಗುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಸೊ ಇದು ನಿಮ್ಮ ಪ್ರಕಾರ ಶ್ರೇಯಸ್ ಅಯ್ಯರ್ ಅವ್ರನ್ನ ಕ್ಯಾಪ್ಟನ್ ಮಾಡೋದು ಸರಿನಾ ಅಥವಾ ರೋಹಿತ್ ಶರ್ಮಾ ಮುಂದುವರಿಬೇಕಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ಎರಡನೇ ವಿಚಾರ, ಪಾಕಿಸ್ತಾನ ವಿರುದ್ಧ ಮ್ಯಾಚ್. ಪಾಕಿಸ್ತಾನ ವಿರುದ್ಧ ಹಿಂದೆ ಈ ಲಿಜೆಂಡ್ಸ್ ಲೀಗ್ ಆದಂಥ ಸಂದರ್ಭ ಏನು, ಯುವರಾಜ್ ಸಿಂಗ್ ಮುಂತಾದಂಥ ಪ್ಲೇಯರ್ಗಳು, ಶಿಖರ್ ಧವನ್ ಎಲ್ಲರೂ ಕೂಡ ನಾವು ಆಡಲ್ಲ ಅಂತ ಹೇಳಿ ವಾಪಸ್ ಬಂದಿದ್ದರು. ಅದಾದಮೇಲೆ ಸೆಮಿಫೈನಲ್ನಲ್ಲಿ ನಾವು ಹೋದವರು ಕೂಡ ಡೈರೆಕ್ಟಾಗಿ ಪಾಕಿಸ್ತಾನ್ಗೆ ಕ್ವಾಲಿಫಿಕೇಷನ್ ಸಿಕ್ತು, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದಾದಮೇಲೆ ಸೌತ್ ಆಫ್ರಿಕಾ ಫೈನಲಲ್ಲಿ ಗೆಲ್ಲುತ್ತೆ. ಸೊ ಆ ಒಂದು ನಡೆ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಇವರು ಪಾಕಿಸ್ತಾನದ ಮೇಲೆ ಆಡಲ್ಲ ಅಂತಂದರೆ ಟೂರ್ನಮೆಂಟಿಗೆ ಯಾಕೆ ಹೋದರು ಅನ್ನೋ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗಿತ್ತು. ಜೊತೆಗೆ ಭಾಳಷ್ಟು ಜನ ಇದೊಂದು ಒಳ್ಳೆಯ ಸ್ಟ್ಯಾಂಡ್, ಇದು ಪಾಕಿಸ್ತಾನದ ವಿರುದ್ಧ ಏನೇನು ಆಗ್ತಾಯಿದೆ, ಪಹಲ್ಗಾಮ್ನಲ್ಲಿ ಆದಂಥ ನರಮೇಧ, ಅದಾದಮೇಲೆ ಆದಂಥ ಈ ಸಂಘರ್ಷ, ಯುದ್ಧ, ಇಷ್ಟೆಲ್ಲ ಆದಮೇಲೆ ಪಾಕಿಸ್ತಾನ ಜೊತೆ ಯಾಕೆ ಆಡಬೇಕು ನಾವು? ಅವರು ಬೇರೆ ವಿಚಾರದಲ್ಲಿ ನಮ್ಮನ್ನು ಹಿಂಸಿಸ್ತಾನೆ ಬರ್ತಾ ಇದ್ದಾರೆ, ತೊಂದರೆ ಕೊಡ್ತಾನೆ ಬರ್ತಿದ್ದಾರೆ. ರಾಜತಾಂತ್ರಿಕವಾಗಿ ಕೂಡ ಏನೇನು ನಡೀತಿದೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಇಂಥ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಆಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಚರ್ಚೆ ದೇಶದಾದ್ಯಂತ ಹುಟ್ಟುಹಾಕಿತ್ತು. ಆದರೆ ಈಗ ಕೇಂದ್ರ ಸಚಿವಾಲಯ, ಕ್ರೀಡಾ ಸಚಿವಾಲಯ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ ನೆನ್ನೆ. ಅದೇನು ಅಂತಂದರೆ ಬೈಲ್ಯಾಟ್ರಲ್ ಸೀರೀಸ್ಗಳಲ್ಲಿ, ಅಂದರೆ ಬರೀ 2 ಟೀಮ್ಗಳು ಮಾತ್ರ ಭಾಗವಹಿಸುವಂಥ ಸೀರೀಸ್ಗಳಲ್ಲಿ ಪಾಕಿಸ್ತಾನ ಜೊತೆ ನಾವು ಆಡೋದಿಲ್ಲ. ಆದರೆ ಮಲ್ಟಿನೇಷನ್ಸ್ ಅಂದರೆ ಒಂದಕ್ಕಿಂತ ಹೆಚ್ಚು ದೇಶಗಳು, ಆಲ್ಮೋಸ್ಟ್ 2-3 ದೇಶಗಳಿರುವಂಥದ್ದು, 4 ದೇಶ ಇರುವಂಥ ಏಷ್ಯಾ ಕಪ್ ಅಂಥದ್ದು ಅಥವಾ ICC ಇವೆಂಟ್ಗಳು ಬಂದಾಗ ನಾವು ಪಾಕಿಸ್ತಾನ ಜೊತೆಗೆ ಆಡ್ತಾ ಇದ್ದೀವಿ ಅಂತ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ. ಹಾಗಾಗಿ ಏಷ್ಯಾ ಕಪ್ಪಲ್ಲಿ ನಾವು ಆಡ್ತೀವಾ ಇಲ್ವಾ, ಸೆಪ್ಟೆಂಬರ್ 14ನೇ ತಾರೀಕೇನು ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಇದೆ. ಸೊ ಅವತ್ತು ಆ ಮ್ಯಾಚ್ ನಡೆಯುತ್ತಾ ಅನ್ನೋ ಪ್ರಶ್ನೆಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಅವತ್ತು ನಾವು ಪಾಕಿಸ್ತಾನ ವಿರುದ್ಧ ಮ್ಯಾಚನ್ನು ಆಡ್ತಾ ಇದ್ದೀವಿ. ಇದು ಕೂಡ ನಿಮ್ಮ ಅಭಿಪ್ರಾಯಗಳಿಗೆ ಬಿಟ್ಟಂಥ ವಿಚಾರ. ಇದು ಸರಿಯಾದಂಥ ನಿರ್ಧಾರನ, ಕಾಂಪ್ರಮೈಸ್ ಆಗುವಂಥದ್ದು ಸರಿ ಇತ್ತಾ ICC ಇವೆಂಟ್ಗಳಿಗೆ ಅಥವಾ ಏಷ್ಯಾ ಕಪ್ ಇವೆಂಟ್ಗೆ ಅನ್ನೋದು ನೀವು ತಿಳಿಸಿ. ಜೊತೆಗೆ ಇನ್ನೊಂದು ವಿಚಾರ ಭಾಳ ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗ್ತಿರೋದೇನು ಅಂತಂದರೆ 2012 ನಂತರ ಬೈಲ್ಯಾಟ್ರಲ್ ಸೀರೀಸ್ಗಳನ್ನು ಆಡಿಲ್ಲ ನಾವು. ಹಾಗಾಗಿ ಆ 13 ವರ್ಷಗಳ ಕ್ರಿಕೆಟ್ ಏನು ಬಾಕಿ ಉಳಿದಿದೆ ಅದನ್ನು ಹಾಗೆ ಮುಂದುವರಿಸ್ತೀವಿ. ಬೈಲ್ಯಾಟ್ರಲ್ ಆಡದೇ ಇದ್ದರೆ ಕರೆಕ್ಟ್, ICCಲಿ ಆಡ್ಬೋದು ಅಂತಂದರೆ ICC ಆಡೋಕೆ ನೀವು ಅವಕಾಶ ಕೊಟ್ಟ ಮೇಲೆ ಬೈಲ್ಯಾಟ್ರಲ್ ಕೂಡ ಆಡಿಸಿ ಅನ್ನೋ ಅಭಿಪ್ರಾಯ ಕೂಡ ಮತ್ತೊಂದು ಕಡೆ ಇದೆ. ಯಾಕಂದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತಂದರೆ ಬೇರೆ ರೀತಿಯಾದಂಥ ಕ್ರೇಜ್ ಇರುತ್ತೆ. ನೀವು ದ್ವಿಪಕ್ಷೀಯ ಮ್ಯಾಚ್ಗಳನ್ನು ಕೂಡ 2 ಟೀಮ್ಗಳು ಆಡುವಂಥ ಸಪ್ರೇಟ್ ಟೂರ್ನಿಗಳನ್ನು ಕೂಡ ಆಡಿಸೋದ್ರಲ್ಲಿ ಏನು ವ್ಯತ್ಯಾಸ ಬರುತ್ತೆ ನೀವು ICCಲಿ ಅವಕಾಶ ಕೊಟ್ಟು ಇಲ್ಲ ಆಡಿಸದೆ ಹೋದರೆ ಅಂತ, ಆ ಥರ ಒಂದು ಒಪಿನಿಯನ್ ಕೂಡ ಇದೆ.
ಸೊ ನಿಮ್ಮ ಪ್ರಕಾರ ಪಾಕಿಸ್ತಾನದ ವಿರುದ್ಧ ನಾವು ಕ್ರಿಕೆಟ್ ಆಡೋದು ಎಷ್ಟು ಮಟ್ಟಿಗೆ ಸರಿ, ಹಾಗೆ ರೋಹಿತ್ ಶರ್ಮಾ ಅವರ ಪ್ಲೇಸ್ಗೆ ಶ್ರೇಯಸ್ ಅಯ್ಯರ್ ಅವ್ರನ್ನ ಕ್ಯಾಪ್ಟನ್ ಆಗಿ ತರುವಂಥ ನಿರ್ಧಾರ ಏನು ಸದ್ಯಕ್ಕೆ ಆ ಒಂದು ಪ್ಲಾನಿಂಗ್ ನಡೀತಾ ಇದೆ, ಸೊ ಒಂದು ರಿಪೋರ್ಟ್ಸ್ಗಳ ಪ್ರಕಾರ ಅದು ಎಷ್ಟು ಮಟ್ಟಿಗೆ ಸರಿ, ಅದರ ಬಗ್ಗೆ ಎರಡು ವಿಚಾರದ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.